ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 4 ಚತುರ್ಭುಜಗಳು. ಈ ಅಧ್ಯಾಯದಲ್ಲಿ ಇರುವಂತಹ ಪುಟ ಸಂಖ್ಯೆ 112ರಲ್ಲಿ ಬರುವ ಕಂಡುಹಿಡಿಯಿರಿ ವಿಭಾಗದ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಹಿಡಿಯೋಣ. ಪ್ರಶ್ನೆ 4. ಸಮಾಂತರ ಚತುರ್ಭುಜ, ಪತಂಗ, ವಜ್ರಾಕೃತಿ, ಆಯತ ಮತ್ತು ಚೌಕಗಳ ಗುಂಪನ್ನು ತೋರಿಸುವ ವೆನ್ ನಕ್ಷೆಯನ್ನು ರಚಿಸಿ. ನಂತರ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ. ಸೊ ನಾವಿಲ್ಲಿ ಮೊದಲಿಗೆ ಏನ್ ಮಾಡ್ಬೇಕಂದ್ರೆ ವೆನ್ ನಕ್ಷೆಯನ್ನು ರಚಿಸಬೇಕು. ಆ ವೆನ್ ನಕ್ಷೆಯಲ್ಲಿ ಇಲ್ಲಿ ಕೊಟ್ಟಿರುವಂತ 5 ಆಕೃತಿಗಳು ಬರಬೇಕು. ಮೊದಲಿಗೆ ನಾವು ಸಮಾಂತರ ಚತುರ್ಭುಜವನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೋಸ್ಕರ ಒಂದು ಸರ್ಕಲ್ ಅನ್ನ ತೆಗೆದುಕೊಳ್ಳುವ. ಸೊ ಇದು ಸಮಾಂತರ ಚತುರ್ಭುಜವನ್ನ ರೆಪ್ರೆಸೆಂಟ್ ಮಾಡ್ತದೆ, ಅಂದ್ರೆ ಪ್ರತಿನಿಧಿಸ್ತದೆ. ಹಾಗಾಗಿ ಇಲ್ಲಿ ನಾನು ಮೊದಲಿಗೆ ಸಮಾಂತರ ಚತುರ್ಭುಜ ಅಂತ ಬರೀತೇನೆ. ನಂತರ ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೇವೆ, ನೀವು ಆಯತವನ್ನ ತೆಗೆದುಕೊಂಡ್ರೆ ಆಯತವು ಒಂದು ಸಮಾಂತರ ಚತುರ್ಭುಜವಾಗಿದೆ. ಹಾಗಾಗಿ ನಾವು ಈಗ ಇದರ ಒಳಗಡೆ ಒಂದು ಆಯತವನ್ನ ರಚಿಸುವ, ಅಂದ್ರೆ ಆಯತದ ವೆನ್ ನಕ್ಷೆಯನ್ನ ರಚಿಸುವ. ಸೊ ಇಲ್ಲಿ ಆಯತದ ವೆನ್ ನಕ್ಷೆಯನ್ನ ರಚಿಸ್ತಾ ಇದ್ದೇನೆ. ಸೊ ಇದು ಯಾವುದನ್ನ ಪ್ರತಿನಿಧಿಸ್ತದೆ? ಆಯತವನ್ನ ಪ್ರತಿನಿಧಿಸ್ತದೆ. ಸೊ ಇದು ಆಯತವಾಗಿದೆ. ಆಮೇಲೆ ನಾವು ನೋಡಿದ್ದೇವೆ ಚೌಕ ಎನ್ನುವಂಥದ್ದು ಏನು? ಚೌಕ ಎನ್ನುವಂಥದ್ದು ಆಯತವೂ ಆಗಿದೆ, ಹಾಗೆ ಸಮಾಂತರ ಚತುರ್ಭುಜವೂ ಆಗಿದೆ. ಹಾಗೆ ಚೌಕವನ್ನು ನೀವು ತೆಗೆದುಕೊಂಡ್ರೆ ಚೌಕ ಎನ್ನುವಂಥದ್ದು ಅದು ವಜ್ರಾಕೃತಿಯ ಗುಣವನ್ನು ಕೂಡ ಹೊಂದಿದೆ, ಹಾಗೆ ಪತಂಗದ ಗುಣವನ್ನು ಕೂಡ ಹೊಂದಿದೆ. ಆದ್ರಿಂದ ಚೌಕ ಎನ್ನುವಂತಹ ಆಕೃತಿ ಎರಡರಲ್ಲೂ ಕೂಡ ಬರ್ತದೆ. ಅದು ಆಯತವಾಗಿದೆ, ಸಮಾಂತರ ಚತುರ್ಭುಜವಾಗಿದೆ, ವಜ್ರಾಕೃತಿಯಾಗಿದೆ, ಹಾಗೆ ಪತಂಗ ಕೂಡ ಆಗಿದೆ. ಆದ್ರೆ ನೀವು ಪತಂಗವನ್ನ ತೆಗೆದುಕೊಂಡ್ರೆ ಪತಂಗ ಎನ್ನುವಂಥದ್ದು ಅದು ಸಮಾಂತರ ಚತುರ್ಭುಜ ಮತ್ತು ಆಯತವಾಗಿಲ್ಲ. ಅದರಲ್ಲಿ ಸಮಾಂತರ ಚತುರ್ಭುಜ ಮತ್ತು ಆಯತದ ಗುಣಲಕ್ಷಣಗಳಿಲ್ಲ, ಆದ್ರೆ ಬೇರೆ ವಜ್ರಾಕೃತಿ ಹಾಗೆ ಚೌಕದ ಗುಣಲಕ್ಷಣಗಳು ಇದೆ. ಆದ್ರಿಂದ ನಾವು ಪತಂಗವನ್ನ ಪ್ರತಿನಿಧಿಸ್ಲಿಕ್ಕೆ ಮತ್ತೊಂದು ಇಲ್ಲಿ ಈ ರೀತಿಯಲ್ಲಿ ಇರುವಂತಹ ಒಂದು ಸರ್ಕಲ್ ಅನ್ನ ಹಾಕುವ. ಸೊ ಈ ಸರ್ಕಲ್ ಏನು? ಈ ಸರ್ಕಲ್ ಈಗ ಹಾಕಿದಿರುವಂತಹ ಸರ್ಕಲ್ ಪತಂಗವನ್ನ ಪ್ರತಿನಿಧಿಸ್ತದೆ. ಸೊ ಇದು ಪತಂಗವಾಗಿದೆ. ಸೊ ಇಲ್ಲಿ ನಾನು ಪತಂಗ ಅಂತ ಬರೀತಾ ಇದ್ದೇನೆ. ನಂತರ ನೀವೀಗ ಚೌಕವನ್ನ ತೆಗೆದುಕೊಂಡ್ರೆ ಚೌಕ ಎನ್ನುವಂಥದ್ದು ಎರಡರಲ್ಲೂ ಕೂಡ ಬರ್ತದೆ. ಚೌಕ ಎನ್ನುವಂಥದ್ದು ಸಮಾಂತರ ಚತುರ್ಭುಜವಾಗಿದೆ, ಹಾಗೆ ಆಯತವಾಗಿದೆ, ಹಾಗೆ ಪತಂಗ ಕೂಡ ಆಗಿದೆ. ಹಾಗಾಗಿ ನಾವು ಚೌಕವನ್ನ ಇಲ್ಲಿ ಬರೀಬಹುದು. ಆಮೇಲೆ ಬರುವಂಥದ್ದು ವಜ್ರಾಕೃತಿ. ಸೊ ವಜ್ರಾಕೃತಿ ಎನ್ನುವಂಥದ್ದು ಅದು ವಜ್ರಾಕೃತಿಯ ವಿಷಯದಲ್ಲಿ ನಾವು ಅದು ಪತಂಗವೂ ಆಗಿದೆ, ಹಾಗೆ ಅದು ಸಮಾಂತರ ಚತುರ್ಭುಜ ಕೂಡ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ವಜ್ರಾಕೃತಿಯನ್ನ ಇಲ್ಲಿ ಬರೀತಾ ಇದ್ದೇನೆ. ಸೊ ವಜ್ರಾಕೃತಿ. ಸೊ ಈ ರೀತಿಯಲ್ಲಿ ನೀವು ವೆನ್ ನಕ್ಷೆಯನ್ನ ಬಿಡಿಸಬಹುದು. ಸೊ ಇಲ್ಲಿ ನೀವು ನೋಡಬಹುದು ಚೌಕ ಎನ್ನುವಂತ ಆಕೃತಿ ಏನಿದೆ ಇದು ಆಯತವಾಗಿದೆ, ಸಮಾಂತರ ಚತುರ್ಭುಜವಾಗಿದೆ, ವಜ್ರಾಕೃತಿಯಾಗಿದೆ, ಹಾಗೆ ಪತಂಗವಾಗಿದೆ. ಅಂದ್ರೆ ಇಲ್ಲಿ ಇರುವಂತ ಬೇರೆ ಎಲ್ಲಾ ಆಕೃತಿಯ ಗುಣಲಕ್ಷಣಗಳು ಈ ಚೌಕದಲ್ಲಿ ಇದೆ. ಹಾಗೆ ನೀವು ಈ ಆಯತವನ್ನ ತೆಗೆದುಕೊಂಡ್ರೆ ಆಯತ ಕೇವಲ ಏನಾಗಿದೆ? ಯಾವ ಸರ್ಕಲ್ ಅಲ್ಲಿ ಇದೆ? ಈ ರೆಡ್ ಇರುವಂತ ಸರ್ಕಲ್ ಅಲ್ಲಿ ಇದೆ. ಅಂದ್ರೆ ಆಯತ ಎನ್ನುವಂಥದ್ದು ಕೇವಲ ಸಮಾಂತರ ಚತುರ್ಭುಜದ ಗುಣವನ್ನ ಮಾತ್ರ ಹೊಂದಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ನೀವು ವಜ್ರಾಕೃತಿಯನ್ನ ತೆಗೆದುಕೊಂಡ್ರೆ ವಜ್ರಾಕೃತಿ ಎನ್ನುವಂಥದ್ದು ಪತಂಗದ ಸರ್ಕಲ್ ಅಲ್ಲೂ ಕೂಡ ಇದೆ, ಪತಂಗದ ಈ ವೃತ್ತದಲ್ಲೂ ಕೂಡ ಇದೆ, ಹಾಗೆ ಇದು ಸಮಾಂತರ ಚತುರ್ಭುಜದ ವೃತ್ತದಲ್ಲೂ ಇದೆ. ಹಾಗಾಗಿ ವಜ್ರಾಕೃತಿಯು ಸಮಾಂತರ ಚತುರ್ಭುಜದ ಗುಣವನ್ನ ಹೊಂದಿದೆ, ಅದರ ಜೊತೆಗೆ ಪತಂಗದ ಗುಣವನ್ನು ಕೂಡ ಹೊಂದಿದೆ ಅಂತ ನಾವು ಹೇಳ್ಬೋದು. ನಂತರ ನೀವು ಇಲ್ಲಿ ನೋಡಿದ್ರೆ ನಂತರ ಬರುವಂಥದ್ದು ಚೌಕ. ಸೊ ಚೌಕ ಎನ್ನುವಂಥದ್ದು ಸಮಾಂತರ ಚತುರ್ಭುಜ ಆಯತದ ಗುಣವನ್ನ ಹೊಂದಿದೆ, ಹಾಗೆ ಅದರ ಜೊತೆಗೆ ಅದು ವಜ್ರಾಕೃತಿ ಮತ್ತು ಪತಂಗದ ಗುಣವನ್ನು ಕೂಡ ಹೊಂದಿದೆ. ಸೊ ಈ ರೀತಿಯಲ್ಲಿ ನೀವು ವೆನ್ ನಕ್ಷೆಯನ್ನ ಬಿಡಿಸಬಹುದು. ನಂತರ ಇಲ್ಲಿ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ, ಇದಕ್ಕೆ ನಾವು ಉತ್ತರವನ್ನ ಕೊಡಬೇಕಾಗ್ತದೆ. ಸೊ ಮೊದಲಿಗೆ ಕೇಳಿರುವಂತಹ ಕ್ವಶನ್ ಏನಂದ್ರೆ ಪತಂಗ ಮತ್ತು ಸಮಾಂತರ ಚತುರ್ಭುಜ ಎರಡನ್ನೂ ಕೂಡ ಹೊಂದಿರುವಂತ ಆಕೃತಿ ಯಾವುದು ಅಂತ ಕೇಳಿದ್ದಾರೆ. ಈ ಚಿತ್ರವನ್ನ ನೀವು ಗಮನಿಸಿ, ಪತಂಗ ಮತ್ತೆ ಸಮಾಂತರ ಚತುರ್ಭುಜ ಎರಡೂ ಇರಬೇಕು. ಯಾವ ಆಕೃತಿಯಾಗಿದೆ? ನೀವಿಲ್ಲಿ ನೋಡಬಹುದು ಚೌಕವನ್ನ ನೀವು ನೋಡಿದ್ರೆ ಚೌಕ ಎನ್ನುವಂಥದ್ದು ಈ ಗ್ರೀನ್ ಕಲರ್ ಅಲ್ಲಿ ಇರುವಂತಹ ಈ ವೃತ್ತ ಏನಿದೆ ಅದರಲ್ಲೂ ಕೂಡ ಬರ್ತದೆ ಚೌಕ ಎನ್ನುವಂಥದ್ದು. ಹಾಗೆ ಚೌಕ ಎನ್ನುವಂಥದ್ದು ಈ ರೆಡ್ ಕಲರ್ ಅಲ್ಲಿ ಇರುವಂತ ವೃತ್ತದಲ್ಲೂ ಕೂಡ ಬರ್ತದೆ. ರೆಡ್ ಕಲರ್ ಇದ್ದು ವೃತ್ತ ಯಾವುದನ್ನು ಸೂಚಿಸ್ತದೆ? ಸಮಾಂತರ ಚತುರ್ಭುಜವನ್ನ ಸೂಚಿಸ್ತದೆ. ಆದ್ರಿಂದ
ನಾವೇನು ಹೇಳ್ಬೋದು, ಚೌಕ ಎನ್ನುವಂಥದ್ದು ಪತಂಗ ಕೂಡ ಆಗಿದೆ, ಹಾಗೆ ಸಮಾಂತರ ಚತುರ್ಭುಜ ಕೂಡ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ನೀವು ವಜ್ರಾಕೃತಿಯನ್ನು ತೆಗೆದುಕೊಳ್ಳಿ. ವಜ್ರಾಕೃತಿ ಎನ್ನುವಂತಹ ಈ ಆಕೃತಿಯು ಸಮಾಂತರ ಚತುರ್ಭುಜದ ವೃತ್ತದಲ್ಲೂ ಕೂಡ ಇದೆ. ವಜ್ರಾಕೃತಿ ಇಲ್ಲಿದೆ, ಇದು ಸಮಾಂತರ ಚತುರ್ಭುಜದ ವೃತ್ತದಲ್ಲೂ ಕೂಡ ಇದೆ. ಹಾಗೆ ವಜ್ರಾಕೃತಿ ಎನ್ನುವಂಥ ಆಕೃತಿ ಈ ಪತಂಗದ ವೃತ್ತದಲ್ಲೂ ಇದೆ. ಅಂದ್ರೆ ನಾವಿಲ್ಲಿ ಇದಕ್ಕೆ ಉತ್ತರವಾಗಿ ಯಾವುದನ್ನ ಬರೆಯಬಹುದು, ಚೌಕ ಮತ್ತೆ ವಜ್ರಾಕೃತಿಗಳು ಪತಂಗ ಮತ್ತು ಸಮಾಂತರ ಚತುರ್ಭುಜ ಎರಡನ್ನೂ ಹೊಂದಿರುವಂತಹ ಚತುರ್ಭುಜಗಳಾಗಿವೆ ಅಂತ ಹೇಳ್ಬೋದು. ಪ್ರಶ್ನೆ 1ಕ್ಕೆ ಉತ್ತರವನ್ನ ಈ ರೀತಿಯಲ್ಲಿ ಬರೆಯಿರಿ. ಪತಂಗ ಮತ್ತು ಸಮಾಂತರ ಚತುರ್ಭುಜ ಎರಡನ್ನೂ ಹೊಂದಿರುವಂತಹ ಚತುರ್ಭುಜಗಳು ಚೌಕ ಮತ್ತು ವಜ್ರಾಕೃತಿ ಆಗಿದೆ. ನಂತರ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 2, ಪತಂಗ ಮತ್ತು ಆಯತ ಎರಡನ್ನೂ ಹೊಂದಿರುವಂತ ಚತುರ್ಭುಜ ಯಾವುದು ಅಂತ ನಾವೀಗ ನೋಡಬೇಕು. ಸೊ ಅದರಲ್ಲಿ ಪತಂಗವೂ ಇರಬೇಕು, ಹಾಗೆ ಅದರಲ್ಲಿ ಆಯತ ಕೂಡ ಇರಬೇಕು. ಸೊ ಆ ರೀತಿ ಇರುವಂತ ಚತುರ್ಭುಜ ಯಾವುದು? ಸೊ ನೀವಿಲ್ಲಿ ವಜ್ರಾಕೃತಿಯನ್ನ ಗಮನಿಸಿದ್ರೆ, ವಜ್ರಾಕೃತಿ ಎನ್ನುವಂಥದ್ದು ಕೇವಲ ಪತಂಗದ ಈ ವೃತ್ತದಲ್ಲಿದೆ, ಹಾಗೆ ಸಮಾಂತರ ಚತುರ್ಭುಜದ ವೃತ್ತದಲ್ಲಿದೆ. ಆದರೆ ವಜ್ರಾಕೃತಿ ಆಯತದ ವೃತ್ತದಲ್ಲಿ ಇಲ್ಲ. ಆಯತದ ವೃತ್ತ ಹಳದಿ ಬಣ್ಣದ್ದು, ಅದರಲ್ಲಿ ವಜ್ರಾಕೃತಿ ಬರುವುದಿಲ್ಲ. ಹಾಗಾಗಿ ವಜ್ರಾಕೃತಿಯನ್ನು ನಾವು ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲ. ನೆಕ್ಸ್ಟ್ ಇರುವಂಥದ್ದು ಚೌಕ. ಚೌಕವನ್ನ ನೀವು ನೋಡಿದ್ರೆ, ಚೌಕ ಎನ್ನುವಂಥದ್ದು ಈ ಗ್ರೀನ್ ಕಲರ್ ಅಲ್ಲಿ ಇರುವಂತ ಪತಂಗದ ವೃತ್ತ ಏನಿದೆ ಅದರಲ್ಲೂ ಕೂಡ ಇದೆ. ಹಾಗೆ ನೀವಿಲ್ಲಿ ನೋಡ್ಬೋದು, ಯೆಲ್ಲೋ ಕಲರ್ ಅಲ್ಲಿ ಇರುವಂತಹ, ಹಳದಿ ಕಲರ್ ಅಲ್ಲಿ ಇರುವಂತಹ ವೃತ್ತ ಏನಿದೆ, ಈ ಆಯತದ ವೃತ್ತ, ಅದರಲ್ಲೂ ಕೂಡ ಚೌಕ ಬಂದಿದೆ. ಅಂದ್ರೆ ಪತಂಗ ಮತ್ತು ಆಯತ ಎರಡನ್ನೂ ಕೂಡ ಹೊಂದಿರುವಂತ ಚತುರ್ಭುಜ ಯಾವುದು ಅಂತ ನಾವು ಹೇಳ್ಬೋದು, ಅದು ಚೌಕವಾಗಿದೆ ಅಂತ ಹೇಳ್ಬೋದು. ಇದರ ಉತ್ತರವನ್ನ ನೀವು ಈ ರೀತಿಯಲ್ಲಿ ಬರೆಯಿರಿ. ಪತಂಗ ಮತ್ತು ಆಯತ ಎರಡನ್ನೂ ಹೊಂದಿರುವ ಚತುರ್ಭುಜ ಚೌಕ ಆಗಿದೆ ಅಂತ ಹೇಳಿ ಈ ರೀತಿಯಲ್ಲಿ ಬರೆದ್ರಾಯ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 3 ಕೇಳಿದ್ದಾರೆ. ಪ್ರತಿಯೊಂದು ಪತಂಗವು ವಜ್ರಾಕೃತಿಯಾಗಿದೆಯಾ ಅಂತ ಕೇಳಿದ್ದಾರೆ. ಇಲ್ಲದಿದ್ದರೆ ಈ ಎರಡು ರೀತಿಯ ಚತುರ್ಭುಜಗಳ ನಡುವಿನ ಸರಿಯಾದ ಸಂಬಂಧವೇನು ಅಂತ ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಪ್ರತಿಯೊಂದು ಪತಂಗವು ವಜ್ರಾಕೃತಿಯಾಗಿದೆಯಾ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇದನ್ನ ನಾವು ಅರ್ಥ ಮಾಡಿಕೊಳ್ಳುವ. ಸೊ ಇಲ್ಲೀಗ ನಾನೀಗ ಮೊದಲಿಗೆ ಪತಂಗದ ಚಿತ್ರವನ್ನ ಬಿಡಿಸ್ತೇನೆ. ಸೊ ಇದೊಂದು ಏನಾಗಿದೆ, ಇದೊಂದು ಪತಂಗವಾಗಿದೆ. ಸೊ ಪತಂಗದಲ್ಲಿ ಏನಾಗಿರ್ತದೆ, ಯಾವುದೆಲ್ಲ ಬಾಹುಗಳು ಸಮವಾಗಿರ್ತದೆ? ಪತಂಗದಲ್ಲಿ ಇಲ್ಲಿರುವಂತ ಈ ಬಾಹು ಇದಕ್ಕೆ ಸಮವಾಗಿರ್ತದೆ, ಹಾಗೆ ಇಲ್ಲಿರುವಂತ ಈ ಬಾಹು ಇದಕ್ಕೆ ಸಮವಾಗಿರ್ತದೆ. ಹಾಗೆ ಪತಂಗದ ದೊಡ್ಡ ಕರ್ಣ ಏನು ಮಾಡ್ತದೆ, ಇಲ್ಲಿರುವಂತ ಸಣ್ಣ ಕರ್ಣವನ್ನ ಅರ್ಧಿಸುತ್ತದೆ, ಮತ್ತೆ ಇಲ್ಲಿರುವ ಕೋನ ಏನಾಗಿರ್ತದೆ, 90 ಡಿಗ್ರಿ ಆಗಿರ್ತದೆ. ಇದು ಪತಂಗದ ಗುಣಲಕ್ಷಣ. ನೆಕ್ಸ್ಟ್ ಈಗ ವಜ್ರಾಕೃತಿಯನ್ನ ನೀವು ತೆಗೆದುಕೊಂಡ್ರೆ, ವಜ್ರಾಕೃತಿಯಲ್ಲಿ ಏನಾಗಿರ್ತದೆ, ವಜ್ರಾಕೃತಿಯಲ್ಲಿರುವಂತ 4 ಬಾಹುಗಳು ಸಮವಾಗಿರ್ತದೆ. ಸೊ ವಜ್ರಾಕೃತಿಯಲ್ಲಿ ಇರುವಂತ 4 ಬಾಹುಗಳು ಸಮವಾಗಿರ್ತದೆ. ಅದೇ ರೀತಿ ಕರ್ಣಗಳನ್ನ ನೀವು ತೆಗೆದುಕೊಂಡ್ರೆ, ಕರ್ಣಗಳು ಪರಸ್ಪರ ಅರ್ಧಿಸುತ್ತದೆ. ಹಾಗೆ ಇಲ್ಲಿ ಉಂಟಾಗುವಂತ ಕೋನ ಏನಾಗಿರುತ್ತೆ, ಈ ಕೋನ ಕೂಡ 90 ಡಿಗ್ರಿ ಆಗಿರ್ತದೆ. ಸೊ ಈಗ ನಾವು ಎರಡನ್ನೂ ಕೂಡ ಕಂಪೇರ್ ಮಾಡ್ತಾ ನೋಡುವ, ಯಾವ ಆಕೃತಿಯ ಗುಣಲಕ್ಷಣ ಯಾವುದರಲ್ಲಿ ಇದೆ ಅಂತ ಹೇಳಿ. ಸೊ ನೀವೀಗ ಮೊದಲಿಗೆ ಪತಂಗವನ್ನ ತೆಗೆದುಕೊಳ್ಳಿ. ಪತಂಗದಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿರುವಂತ ಈ ಕೋನ ಅಂದ್ರೆ ಈ ಬಾವು ಮತ್ತೆ ಈ ಬಾವು ಇವೆರಡು ಕೂಡ ಸಮವಾಗಿದೆ. ಹಾಗೆ ನೀವು ವಜ್ರಾಕೃತಿಯನ್ನು ಗಮನಿಸಿದರೆ, ವಜ್ರಾಕೃತಿಯಲ್ಲಿ ಕೂಡ ಈ ಎರಡು ಬಾಹುಗಳು ಸಮವಾಗಿದೆ. ಹಾಗೆ ನೆಕ್ಸ್ಟ್ ಪತಂಗದ ಈ ಎರಡು ಬಾಹುಗಳು ಸಮವಾಗಿದೆ, ವಜ್ರಾಕೃತಿಯಲ್ಲಿ ಕೂಡ ಈ ಎರಡು ಬಾಹುಗಳು ಸಮವಾಗಿದೆ. ಪತಂಗದ ದೊಡ್ಡ ಕರ್ಣ ಏನ್ ಮಾಡ್ತದೆ, ಇದು ಸಣ್ಣ ಕರ್ಣವನ್ನ ಅರ್ಧಿಸುತ್ತದೆ. ಹಾಗೆ ವಜ್ರಾಕೃತಿಯಲ್ಲಿ ಕೂಡ ನಾವು ಹೇಳ್ಬೋದು ಈ ಭಾಗ ಮತ್ತೆ ಈ ಭಾಗ ಸೇಮ್ ಇದೆ, ಅಂದ್ರೆ ಅರ್ಧಿಸುತ್ತದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ 90 ಡಿಗ್ರಿ ಇದೆ ಪತಂಗದಲ್ಲಿ, ಇಲ್ಲಿ ಕೂಡ ಏನಾಗಿದೆ, ಇಲ್ಲಿರುವಂತ ಕೋನ, ಇಲ್ಲಿ ಕರ್ಣಗಳ ನಡುವೆ ಇರುವಂತ ಕೋನ 90 ಡಿಗ್ರಿ ಆಗಿದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು, ಇಲ್ಲಿ ಕೇಳಿರುವಂತ ಪ್ರಶ್ನೆ ಪ್ರತಿಯೊಂದು ಪತಂಗವು ವಜ್ರಾಕೃತಿಯಾಗಿದೆಯಾ ಅಂತ ಕೇಳಿದ್ದಾರೆ. ಸೊ ಪ್ರತಿಯೊಂದು ಪತಂಗವು ವಜ್ರಾಕೃತಿ ಆಗಿಲ್ಲ ಅಂತ ನಾವು ಹೇಳ್ಬೋದು. ಆದ್ರೆ ಪ್ರತಿಯೊಂದು ವಜ್ರಾಕೃತಿ ಏನಿದೆ ಅದು ಪತಂಗವಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ವಜ್ರಾಕೃತಿಯಲ್ಲಿ ಯಾವುದೆಲ್ಲ ಗುಣಲಕ್ಷಣಗಳಿದೆ ಅದೆಲ್ಲವೂ ಕೂಡ
ಪತಂಗದಲ್ಲಿ ಇಲ್ಲ, ಆದರೆ ಪತಂಗದ ಎಲ್ಲಾ ಲಕ್ಷಣಗಳು ಗುಣಲಕ್ಷಣಗಳು ವಜ್ರಾಕೃತಿಯಲ್ಲಿ ಇರುವುದನ್ನು ನೀವಿಲ್ಲಿ ಕಾಣಬಹುದು. ಯಾವುದೇ ಗುಣಲಕ್ಷಣವನ್ನು ನೀವು ತೆಗೆದುಕೊಳ್ಳಿ ಪತಂಗದ್ದು, ಅದೆಲ್ಲವೂ ಕೂಡ ವಜ್ರಾಕೃತಿಯಲ್ಲಿದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ಎಲ್ಲಾ ವಜ್ರಾಕೃತಿಗಳು ಏನಾಗಿದೆ, ಪತಂಗವಾಗಿದೆ. ಆದರೆ ಎಲ್ಲಾ ಪತಂಗಗಳು ವಜ್ರಾಕೃತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಸೊ ನೀವು ಇದರ ಉತ್ತರವನ್ನ ಬರಿಬೇಕಾಗ್ತದೆ. ಇದರ ಉತ್ತರವನ್ನ ಈ ರೀತಿಯಲ್ಲಿ ಬರೀಬಹುದು. ಪ್ರತಿಯೊಂದು ಪತಂಗವು ವಜ್ರಾಕೃತಿ ಆಗಿಲ್ಲ. ಯಾಕೆಂದ್ರೆ ವಜ್ರಾಕೃತಿ ಎನ್ನುವಂಥದ್ದು ಏನಾಗಿದೆ, ಒಂದು ವಿಶೇಷ ರೀತಿಯ ಪತಂಗವಾಗಿದೆ. ವಜ್ರಾಕೃತಿಯಲ್ಲಿ ಪತಂಗದಲ್ಲಿ ಇರುವಂತ ಎಲ್ಲಾ ಗುಣಲಕ್ಷಣಗಳು ಇದೆ. ಇಲ್ಲಿ ನೀವು ನೋಡ್ಬೋದು ಪತಂಗದ ಯಾವುದೆಲ್ಲ ಗುಣಗಳಿವೆ ಅದೆಲ್ಲವೂ ಕೂಡ ವಜ್ರಾಕೃತಿಯಲ್ಲಿದೆ. ಹಾಗಾಗಿ ವಜ್ರಾಕೃತಿ ಎನ್ನುವಂಥದ್ದು ವಿಶೇಷ ರೀತಿಯ ಪತಂಗವಾಗಿದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ಪ್ರತಿಯೊಂದು ವಜ್ರಾಕೃತಿ ಏನಾಗಿದೆ, ಪತಂಗವಾಗಿದೆ. ಆದ್ರೆ ಪ್ರತಿಯೊಂದು ಪತಂಗವು ವಜ್ರಾಕೃತಿಯಾಗಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು.